ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಹಿರಿಯರು ಮಾಡಿಟ್ಟ ಒಂದು ಗಾದೆ ಮಾತು ಅಥವಾ ಒಂದು ಪದ್ಧತಿಯನ್ನು ಕೆಲವೊಂದು ನನಗೆ ತಿಳಿದಿರೋದನ್ನು ಹೇಳ್ತೀನಿ. ಅದರಲ್ಲಿ ಕೆಲವೊಂದ್ರದ್ದು ಅರ್ಥ ನನಗೆ ಗೊತ್ತಿದೆ, ಕೆಲವೊಂದು ಅರ್ಥ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಅದರ ಅರ್ಥ ಗೊತ್ತಿದ್ರೆ ಹೇಳ್ಬೋದು. ನಿಮ್ಮ ಕಡೆನೂ ಈ ಥರದ್ದು ಇಂಥ ಹಿರಿಯರು ಮಾಡಿಟ್ಟಿರುವ ಒಂದು ಮಾತುಗಳು ನಿಮಗೂ ಗೊತ್ತಿದ್ರೆ ನನಗೆ ಕಾಮೆಂಟಲ್ಲಿ ಹಾಕಿ. ಈಗ ಕೆಲವೊಂದಷ್ಟು ನೆನಪಿಗೆ ಬರ್ತಾ ಇದೆ, ಪ್ರತಿಯೊಂದು ನೆನಪಿಗೆ ಬರಲ್ಲ. ನೆನಪಾಗ್ತಾ ಇರೋದನ್ನು ನಾನು ಹೇಳ್ತೀನಿ, ಆಯಿತಾ? ಫಸ್ಟ್ ನಾವು ಮನೆಯಲ್ಲೆಲ್ಲ ನೋಡಿ ಅನ್ನ ಮಾಡ್ತೀವಿ ಅಲ್ವಾ, ಪಾತ್ರೆಯಲ್ಲಿ ಪ್ರತಿದಿನ ಅನ್ನ. ಅದರಲ್ಲೂ ಶುಕ್ರವಾರ ಮಂಗಳವಾರ ಅಂತೂ ಕಂಪಲ್ಸರಿ ನಮ್ಮಲ್ಲಿ ಹೇಳ್ತಾರೆ, ಶುಕ್ರವಾರದ ಅನ್ನದ ಪಾತ್ರೆಯನ್ನು ಖಾಲಿ ಮಾಡಬೇಡಿ ಅಂತ. ಅಂದರೆ ಸ್ವಲ್ಪ ನಾವು ಅನ್ನದ ಪಾತ್ರೆ ತೊಳೆಯೋ ಜಾಗಕ್ಕೆ ಸೇರಿಸ್ತೀವಲ್ವ, ಪಾತ್ರ ಪೂರ ಖಾಲಿ ಮಾಡಬಾರ್ದಂತೆ. ಅವತ್ತಿನ ಇದನ್ನು ಸ್ವಲ್ಪ ಆದರೂ ಒಂದು ಅನ್ನವನ್ನು ಇಡಬೇಕಂತೆ. ಅಂದರೆ ಪೂರ ಖಾಲಿ ಮಾಡಿ ತೊಳೆಯೋದಕ್ಕೆ ಸೇರಿಸಬಾರ್ದು. ಅಥವಾ ಅದನ್ನು ಸೇರಿಸಿದ್ರು ಅಟ್ಲೀಸ್ಟು ಬೇರೆ ಪಾತ್ರದಲ್ಲಿ ಹಾಕಿಡಬೇಕು. ಒಂದು ತುತ್ತು ಅನ್ನ ಆದರೂ ಹಾಕಿಡಬೇಕಂತೆ. ಪೂರ ಅವತ್ತು ಖಾಲಿ ಮಾಡಬಾರ್ದು. ಶುಕ್ರವಾರ ಅಂತೂ ಖಾಲಿ ಮಾಡಲೇಬಾರ್ದು. ಎಲ್ಲ ದಿನ ಹೇಳ್ತಾರೆ, ಆದರೆ ಶುಕ್ರವಾರ ಅಂತೂ ಖಾಲಿ ಮಾಡಬಾರ್ದು. ಯಾಕೆಂತಂದರೆ ಶುಕ್ರವಾರ ಲಕ್ಷ್ಮೀ ದಿನ ಅಲ್ವಾ, ಅನ್ನ ಲಕ್ಷ್ಮಿಗೆ ಹೋಲಿಸ್ತಾರೆ. ಅದಕ್ಕೆ ಪೂರ ಪಾತ್ರೆಯನ್ನು ಖಾಲಿ ಮಾಡಬಾರ್ದು, ಸ್ವಲ್ಪ ಆದರೂ ಉಳಿಸ್ಬೇಕು ಅಂತ. ಆಮೇಲೆ ಅದು ಹೇಳ್ತಾ ಇರುವಾಗ ಇನ್ನೊಂದು ಹೇಳ್ತೀನಿ. ಅನ್ನದ ಪಾತ್ರೆಯನ್ನು ನಾವು ಪಾತ್ರೆಯನ್ನು ಖಾಲಿ ಮಾಡಿದ್ಮೇಲೆ ಹಾಗೆ ತೊಳೆಯೋದಕ್ಕೆ ಸೇರಿಸಬಾರ್ದಂತೆ. ಅದೇನಾಗುತ್ತೆ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಆದರೂ ನೀರು ಹಾಕಬೇಕಂತೆ. ನಮಗೆಲ್ಲ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಿದ್ರು, ಈ ಥರ ಪಾತ್ರೆ ಎಲ್ಲ ಅನ್ನದ ಪಾತ್ರೆನ ಖಾಲಿ ಮಾಡಿ ಆಗಿಂದಾಗಲೇ ನೀವು ಅಮ್ಮ ಆಯಿತು, ಅಜ್ಜಿ ಆಯಿತು, ಎಲ್ಲರೂ ನಮಗೆ ಅದನ್ನೇ ನಮ್ಮ ಸಣ್ಣಿರುವಾಗ ನಾನು ನೋಡ್ತಾ ಬಂದಿದ್ದೀನಿ ಅವ್ರು ಮಾಡೋದನ್ನು. ಆಮೇಲೆ ನಮಗೂ ಹೇಳ್ತಿದ್ರು, ಯಾಕೆ ಅಂತ ಕೇಳಿದಾಗ ಅದೇನು ಅಂತಂದರೆ ಹಾಗೆ ಖಾಲಿ ಪಾತ್ರೆನ ಅನ್ನದ ಪಾತ್ರೆನ ಸೇರಿಸಬಾರ್ದು ಅಂತ. ಅದರಲ್ಲಿ ಸ್ವಲ್ಪ ಆದರೂ ನೀರು ಹಾಕಿ. ಯಾಕೆಂತಂದರೆ ಅದು ಏನಾಗುತ್ತೆ ಅಂತಂದರೆ ನಮ್ಮ ತವರು ಮನೆಗೆ, ಅಂದರೆ ತಾಯಿ ಮನೆಗೆ ಕೇಡು ಅಂತ ಒಂದು ಹೇಳ್ತಾರೆ. ಅಂದರೆ ಸ್ವಲ್ಪ ಆದರೂ ನೀರು ಹಾಕಿ ಪಾತ್ರೆಯನ್ನು ತೊಳೆಯೋದಕ್ಕೆ ಸೇರಿಸ್ಬೇಕಂತೆ. ಸ್ವಲ್ಪ ಒಂದು ಡ್ರಾಪ್, ಒಂದು ಅರ್ಧ ಲೋಟ ಅಥವಾ ಒಂದು ಅರ್ಧ ಲೋಟನೂ ಬೇಡ, ಒಂದಿಷ್ಟೇ ನೀರು ಏನಿದ್ರು ಇರುತ್ತಲ್ವ, ಸ್ವಲ್ಪ ಆದರೂ ಹಿಂಗೆ ಒಂಚೂರು ಕೈಯಿಂದ ಹಿಂಗೆ ನೀರು ಹಾಕಿದ್ರು ಅದೊಂದು ಪದ್ಧತಿ. ಆಮೇಲೆ ಇದು ಮಾಡ್ತಾ ಇರುವಾಗಲೇ ಇನ್ನೊಂದು ನೆನಪಾಗುತ್ತೆ ನನಗೆ. ನಾವು ಅಕ್ಕಿಯನ್ನು ಹಿಂಗೆ 1 ಲೋಟನೋ 2 ಲೋಟನೋ 3 ಲೋಟನೋ ಅಕ್ಕಿ ಹಿಂಗೆ ಅನ್ನಕ್ಕೆ ಅಂತ ಅಳಿತೀವಲ್ವ, ಆವಾಗ ಅಕ್ಕಿ ಅಳೆದು ಇನ್ನೇನು 2 ಲೋಟ ಅಕ್ಕಿನ ಅಳ್ಕೊಂಡು ನಾವು ಅಳದ್ವಿ ಅಂತ ಇಟ್ಕೊಳ್ಳಿ, ಪಾತ್ರೆಗೆ ಹಾಕ್ತೀವಿ, ಕುಕ್ಕರ್ ಪಾತ್ರೆಗೆ ಹಾಕಿದಾಗ ಇಷ್ಟು ಅಕ್ಕಿನ ವಾಪಸ್ ಮತ್ತೆ ಪಾತ್ರೆಗೆ ಹಾಕ್ತಾರೆ. ನಮ್ಮಮ್ಮ ಅದನ್ನು ಮಾಡ್ತಿದ್ರು, ನಾನು ಕೇಳ್ತಿದ್ದೆ. ನಮ್ಮ ಅತ್ತೆನೂ ಮಾಡ್ತಾರೆ. ನಾನು ಕೇಳ್ತಿದ್ದೆ, ಯಾಕೆ ವಾಪಸ್ ಹಾಕಬೇಕು ಅಂತ. ನಮಗೆ ಅದು ಹೀಗೆ, ಅದೇ ನಾವು ಅಕ್ಕಿಯನ್ನು ಖಾಲಿ ಆಗಬಾರ್ದು, ಅಕ್ಕಿ ಪಾತ್ರೆಯಲ್ಲಿ ಖಾಲಿ ಆಗಬಾರ್ದು, ಅಕ್ಷಯ ಪಾತ್ರೆ ಥರ. ಅಂದರೆ ಒಂದು ಸ್ವಲ್ಪ ಆದರೂ ವಾಪಸ್ ಹಾಕಬೇಕಂತೆ. ಅಕ್ಕಿಯಲ್ಲೂ ಅಷ್ಟೇ, ಡಬ್ಬದಲ್ಲೂ ಅಷ್ಟೇ, ಪೂರ ಖಾಲಿ ಆಗಲಿಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಸ್ವಲ್ಪ ಆದರೂ ಇಡಬೇಕು. ಅಂದರೆ ಅದೆಲ್ಲ ಖಾಲಿ ಆಗೋದು ಸಾಮಾನ್ಯಲ್ಲ. ಅಕ್ಕಿಯೆಲ್ಲ ಅದೆಲ್ಲ ಏನು ಗೊತ್ತಾ, ಲಕ್ಷ್ಮಿ ಥರ ಖಾಲಿ ಆಗಬಾರ್ದು. ಅದು ಮನೆಯಲ್ಲಿ ಲಕ್ಷ್ಮಿ ಇದ್ದಂಗೆ ಸಮೃದ್ಧಿ ಇರುತ್ತೆ. ಒಂಥರ ಅಕ್ಷಯ ಪಾತ್ರೆ ಅಂತ. ಇದಂತೂ ಎಲ್ಲರಿಗೂ ಗೊತ್ತಿದೆ. ಸಂಜೆ ಟೈಮ್ನಲ್ಲಿ ಕಸ ಗುಡಿಸಿ ಕಸವನ್ನು ಹೊರಗೆ ಹಾಕಬಾರ್ದು ಅಂತ ಎಲ್ಲರ ಮನೇಲೂ ಮಾಡ್ತಾರೆ. ಅಂದರೆ ಮುಸ್ಸಂಜೆ ಟೈಮ್ನಲ್ಲಿ, ಅಂದರೆ ಸಂಜೆ ಲಕ್ಷ್ಮಿ ಬರೋ ಟೈಮ್ನಲ್ಲಿ ಕಸ ಗುಡಿಸಿ ಅದನ್ನು ಹೊರಗೆ ಹಾಕಬಾರ್ದು. ಆ ಟೈಮ್ನಲ್ಲಿ ಕಸ ಗುಡಿಸ್ತಾ ಇರಬಾರ್ದು. ಮತ್ತು ಕಸ ಗುಡಿಸಿ ನಾವು ಮೊದಲೇ, ಅಂದರೆ ತುಂಬ ಕತ್ಲೆ ಹಾಕುವಂಥ ಮೊದಲು ನಾವೇನು ಕಸ ಎಲ್ಲ ಗುಡಿಸ್ತೀವಲ್ವ ಮನೆ ಹೊರಗೆ ಬಾಗಿಲಲ್ಲೆಲ್ಲ, ಅದನ್ನು ಕಸವನ್ನು ಹೊರಗೆ ಹಾಕಬಾರ್ದಂತೆ. ಅಂದರೆ ತುಂಬ ಆ ಟೈಮ್ನಲ್ಲಿ ಸಂಜೆ ಆಗೋ ಟೈಮ್ನಲ್ಲಿ ಕಸವನ್ನು ಹೊರಗೆ ಹಾಕಬಾರ್ದು, ಮನೆ ಒಳಗೆ ಒಂದು ಸೈಡಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಆಮೇಲೆ ಸಂಜೆ ಟೈಮ್ನಲ್ಲಿ ಕೂದಲು ಬಾಚ್ಕೋಬಾರ್ದು. ನಾವು ಗೃಹಿಣಿಯರು ಆಯಿತು, ಹೆಣ್ಮಕ್ಳಾಯಿತು, ಯಾರೇ ಆಗಲಿ ಮುಸ್ಸಂಜೆ ಟೈಮು, ಅಂದರೆ ಲಕ್ಷ್ಮಿ ಬರೋ ಟೈಮ್ನಲ್ಲಿ ಕೂದಲು ಬಾಚಬಾರ್ದು, ಮಲ್ಕೋಬಾರ್ದು. ನಾವು ಎಲ್ಲರೂ ಹೇಳ್ತಾರೆ, ಯಾರೇ ಆಗಲಿ, ಅದು ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ಯಾರು ಮುಸ್ಸಂಜೆ ಟೈಮು ಅಂತ ಹೇಳ್ತಾರೆ. ಸುಮಾರು ಸಂಜೆ 6 ಗಂಟೆ 7 ಗಂಟೆ ಹೊತ್ತಿಗೆಲ್ಲ ಯಾರು ಮಲ್ಕೋಬಾರ್ದು ಅಂತ ಹೇಳ್ತಾರೆ. ಅದು ಲಕ್ಷ್ಮಿ ಬರೋ ಟೈಮು ಅಲ್ವಾ. ಮನೆಯಲ್ಲಿ ಯಾರು ಮಲ್ಕೊಂಡ್ರೆ ಅದು ಒಳ್ಳೆಯದಾಗಲ್ಲ. ಅಂದರೆ ಮನೆಗೆ ಅದು ಒಂಥರ ಅಪಶಕುನ, ಒಂಥರ ಚೆನ್ನಾಗಿ ಅನಿಸಲ್ಲ. ಲಕ್ಷ್ಮಿ ಬರೋ ಟೈಮು, ಬಾಗಿಲಿಗೆ ದೀಪ ಹಚ್ಚೋ ಟೈಮ್ ಆಗಿರುತ್ತೆ. ಆ ಟೈಮ್ನಲ್ಲಿ ನಾವು ಖಂಡಿತ ಯಾರು ಮಲ್ಕೊಳ್ಬಾರ್ದು. ಮತ್ತು ಕೂದಲನ್ನು ಆ ಟೈಮ್ನಲ್ಲಿ ಬಾಚ್ಕೋಬಾರ್ದು ಅಂತ ಹೇಳ್ತಾರೆ. ಇದು ನಿಮಗೂ ಗೊತ್ತಿರ್ಬೋದು, ಎಲ್ಲರ ಮನೆಯಲ್ಲೂ ಹೇಳ್ತಾರೆ, ಹಿರಿಯಂದರು ಅಲ್ವಾ. ಎಷ್ಟು ಒಂದೊಂದು ಪದ್ಧತಿನ ಮಾಡಿಟ್ಟಿದ್ದಾರೆ ನೋಡಿ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ. ಊಟ ನಾವು ಏನು ಬಡಿಸ್ತೀವಲ್ವ, ಅನ್ನ ಬಡಿಸೋಕ್ಕಿಂತ ಮೊದಲು, ಅಂದರೆ ತಟ್ಟೆ ಅಥವಾ ಬಾಳೆ ಯಾವುದೇ ಆಯಿತು, ಊಟದ ಪ್ಲೇಟ್ ಆಯಿತು ಅಥವಾ ಬಾಳೆ ಆಯಿತು, ಫಸ್ಟ್ ಉಪ್ಪು ಬಡಿಸ್ಲೇಬೇಕು. ಉಪ್ಪು ಬಡಿಸ್ಕೊಂಡ್ಮೇಲೆ ಅನ್ನ ಬಡಿಸ್ತಾರೆ. ಪ್ರತಿಯೊಬ್ಬರ ಮನೇಲೂ ಪ್ರತಿಯೊಂದಿನೂ ತಪ್ಪದೇ ಫಸ್ಟ್ ಉಪ್ಪನ್ನು ಬಡಿಸೋದು ಒಂದು ಪದ್ಧತಿ. ಉಪ್ಪಿಲ್ಲದೆ ಅನ್ನವನ್ನು ಬಡಿಸಲ್ಲ. ಯಾಕೆಂತಂದರೆ ಅದು ಖಾಲಿ ಬಾಳೆ ಮೊದಲು ಉಪ್ಪು ಬಡಿಸ್ಲೇಬೇಕು. ಆಮೇಲೆ ಉಪ್ಪು ಅನ್ನ ಎಲ್ಲ ಊಟಾಗಿ ಉಪ್ಪು ಸ್ವಲ್ಪ ಆದರೂ ಉಳಿದಿರುತ್ತಲ್ವ,
ಅದು ಆ ಉಪ್ಪಿಗೆ ಸ್ವಲ್ಪ ನೀರು ಬಿಟ್ಟು ಬರಬೇಕಂತೆ. ಉಪ್ಪು ಉಳಿಬಾರ್ದಂತೆ. ಅಂದರೆ ಖಾಲಿ ಪ್ಲೇಟಲ್ಲಿ ಏನಾದರೂ ಒಂದು ಸ್ವಲ್ಪ ಆದರೂ ಉಪ್ಪು ಉಳಿತು ಅಂತ ಇಟ್ಕೊಳ್ಳಿ, ಎಲ್ಲ ಊಟ ಆದಮೇಲೆ ಎಲ್ಲ ಖಾಲಿ ಆದಮೇಲೆ ಸ್ವಲ್ಪ ಉಪ್ಪು ಇದ್ದೇ ಇರುತ್ತೆ ಜಾಸ್ತಿ. ಉಪ್ಪು ಒಂದು ಸ್ವಲ್ಪ ಬಡಿಸಿದಾಗ ನಾವು ಅಡುಗೆ ಉಪ್ಪು ಯೂಸೇ ಮಾಡಲ್ಲ ಅಂದರೆ ಅದು ಬಾಳೆ ತುದಿಯಲ್ಲಿ ಇರುತ್ತೆ. ಆದರೆ ಬಾಳೆ ತುದಿ ಅಥವಾ ಪ್ಲೇಟಲ್ಲಿ ಉಪ್ಪನ್ನು ಬಡಿಸೋದು ಒಂದು ಪದ್ಧತಿ ಇದ್ದೇ ಇದೆ. ಆ ಉಪ್ಪನ್ನು ನಾವು ನೀರು ಹಾಕಿ ಅದನ್ನು ಸ್ವಲ್ಪ ನೀರು 1 ಡ್ರಾಪ್ ನೀರು ಬಿಟ್ಟು ಬರಬೇಕಂತೆ. ಅದು ಏನು ಗೊತ್ತಿಲ್ಲ, ಅದೇನೋ ಆಯುಷ್ಯ ಕಡಿಮೆ ಆಗುತ್ತೆ ಈ ಥರ ಎಲ್ಲ ಹೇಳ್ತಾರೆ. ಏನು ಅದಷ್ಟು ನನಗೆ ಬಲವಾದ ಒಂದು ಕಾರಣ ಗೊತ್ತಿಲ್ಲ, ಆದರೆ ಆ ಥರ ಮಾಡಿದ್ದನ್ನು ನಾನು ನಮ್ಮಲ್ಲೆಲ್ಲ ನಮಗೆ ಹೇಳ್ತಾ ಇದ್ದಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನು ಒಡಕು ಪಾತ್ರೆಯನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಕೆಲವೊಂದು ಸರಿ ಪಾತ್ರೆಗಳೆಲ್ಲ ಒಡೆದಿರುತ್ತೆ, ಸ್ವಲ್ಪ ಸೈಡೆಲ್ಲ ಒಡೆದಿರುತ್ತೆ ಅಲ್ವ, ಅಂಥ ಪಾತ್ರೆನ ಮನೆಯಲ್ಲಿ ಬಳಸಬಾರ್ದಂತೆ. ಅದು ಒಳ್ಳೆಯದಲ್ವಂತೆ. ಪ್ಲಾಸ್ಟಿಕ್ ಒಡೀಲಿ ಅಥವಾ ಯಾವುದೇ ಸ್ಟೀಲ್ ಪಾತ್ರೆ ಒಡೀಲಿ, ಒಡೆದಿರೋ ವಸ್ತು ಮನೆಯಲ್ಲಿ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗೆ ಮಧ್ಯಾಹ್ನದ ಮೇಲೆ ಅಂದರೆ 3 ಗಂಟೆ 4 ಗಂಟೆ ಹೀಗೆ ಸಂಜೆ ಟೈಮ್ನಲ್ಲೆಲ್ಲ ಉಗುರು ಕಟ್ ಮಾಡಬಾರ್ದಂತೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಉಗುರು ಕಟ್ ಮಾಡೋದು ಏನಿದ್ರು ಬೆಳಗ್ಗೆನೇ ಕಟ್ ಮಾಡಬೇಕು. ಗಂಡು ಮಕ್ಕಳು ಹೇರ್ ಕಟ್ಟಿಂಗ್ ಸಹ ಸಂಜೆ ಮೇಲೆ ಮಾಡಬಾರ್ದು, ಅಂದರೆ ಮಧ್ಯಾಹ್ನದ ಮೇಲೆ, ಬೆಳಗ್ಗೆನೇ ಮಾಡಿಸ್ಬೇಕು ಅಂತೆಲ್ಲ ನಮ್ಮಲ್ಲಿ ಹೇಳ್ತಾರೆ. ಆಮೇಲೆ ನಾವು ಏನು ತಲೆ ಸ್ನಾನ ಮಾಡಿರ್ತೀವಲ್ವ, ತಲೆ ಸ್ನಾನ ಮಾಡಿದ ದಿನ ನಮ್ಮನೇಲಿ, ನಮ್ಮ ಕಡೆ ಎಲ್ಲ ಹೇಳ್ತಾರೆ, ನನಗೇನು ಗೊತ್ತಿಲ್ಲ ಬೇರೆ ಕಡೆ, ಅದು ನಮ್ಮಲ್ಲಿ ಒಂದು ಹವ್ಯಕರ ಮನೆಯಲ್ಲಿ ಇದೆ ಇದು. ಅಂತಂದರೆ ನಾವು ತಲೆ ಸ್ನಾನ ಮಾಡಿದ ದಿನ ಎಣ್ಣೆ ಹಾಕಬಾರ್ದಂತೆ. ಹೆಣ್ಮಕ್ಳು, ಗಂಡು ಮಕ್ಕಳು ಇರ್ಬೋದು, ಯಾಕೆ ಎಣ್ಣೆ ಹಾಕಬಾರ್ದು ಅಂತಂದರೆ ಒಬ್ಬೊಬ್ರು ಏನಿರುತ್ತೆ ಅಂದರೆ ಪ್ರತಿದಿನ ಎಣ್ಣೆ ಹಾಕೋ ಪದ್ಧತಿ ಇರುತ್ತೆ ಅಲ್ವ, ತಲೆಗೆ ಎಣ್ಣೆ ಹಾಕೋತಾರೆ. ಆದರೆ ತಲೆ ಸ್ನಾನ ಮಾಡಿದ ದಿನ ಎಷ್ಟೋ ಜನ ಎಣ್ಣೆ ಹಾಕಲ್ಲ. ನಮಗೂ ನಮ್ಮ ಅಮ್ಮ ಎಲ್ಲ ಹೇಳ್ತಿದ್ರು ತಲೆಗೆ ಎಣ್ಣೆ ಹಾಕಬೇಡ ಸ್ನಾನ ಮಾಡಿದ ದಿನ ಅಂತ. ಯಾಕೆ ಅಂತಂದರೆ ಅದು ಸೋದರ ಮಾವಂಗಿ ಕೆಡುಕಂತೆ. ನೋಡಿ, ನಮಗೆ ಗೊತ್ತೇ ಇರೋಲ್ಲ ಕೆಲವೊಂದು. ನಾನು ತಲೆ ಸ್ನಾನ ಮಾಡಿದ್ದೀನಿ, ಇವತ್ತಿನವರೆಗೂ ನಾನು ತಲೆ ಸ್ನಾನ ಮಾಡಿದ ದಿನ ತಲೆಗೆ ಎಣ್ಣೆ ಹಾಕಲ್ಲ. ನನ್ನ ಮಕ್ಕಳಿಗೂ ಹೇಳ್ತೀನಿ ತಲೆಗೆ ಎಣ್ಣೆ ಹಾಕಬೇಡಿ ಇವತ್ತು ಅಂತ. ತಲೆ ಸ್ನಾನ ಮಾಡಿದ ದಿನ ಅವರು ಹಾಕ್ಕೊಳ್ಳೋದೇ ಇಲ್ಲ. ತಲೆ ಸ್ನಾನ ಮಾಡಿದ ದಿನ ಅಂತೂ ಎಣ್ಣೆ ಹಾಕ್ಕೊಳ್ಳಲ್ಲ ಸಾಮಾನ್ಯವಾಗಿ. ಯಾಕೆಂತಂದರೆ ಮತ್ತೆ ಆಯ್ಲಿ ಆಗಿಬಿಟ್ರೆ ನಾಳೆ ಮತ್ತೆ ಸ್ನಾನ ಮಾಡಬೇಕಲ್ಲ. ಅವರೆಲ್ಲ ಈಗಿನ ಮಕ್ಕಳೆಲ್ಲ ಹೆಂಗೆ ತಲೆ ಸ್ನಾನ ಮಾಡೋ ಹಿಂದಿನ ದಿನ ರಾತ್ರಿ ಎಣ್ಣೆ ಹಾಕ್ಕೊಳ್ತಾರೆ, ಮರುದಿನ ಬೆಳಗ್ಗೆ ತಲೆ ಸ್ನಾನ ಮಾಡ್ತಾರೆ. ನಮ್ಮದೆಲ್ಲ ಹಂಗಿರಲಿಲ್ಲ, ಪ್ರತಿದಿನ ಅಥವಾ 2-3 ದಿನಕ್ಕೊಮ್ಮೆ ತಲೆಗೆ ಎಣ್ಣೆ ಹಾಕ್ಕೊಳ್ತಿದ್ವಿ ಸಣ್ಣಿರುವಾಗ. ಆದರೆ ತಲೆ ಸ್ನಾನ ಮಾಡಿದ ದಿನ ಮಾತ್ರ ನಮ್ಮ ಅಮ್ಮ ಎಣ್ಣೆ ಹಾಕ್ತಾನೆ ಇರಲಿಲ್ಲ, ಹಾಕ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ನಮಗೆ. ನಮ್ಮ ಊರಲ್ಲಿ ಎಲ್ಲರೂ ಹೀಗೆ ಮಾಡ್ತಿದ್ರು, ತಲೆಗೆ ಮಾತ್ರ ಸ್ನಾನ ಮಾಡಿದ ದಿನ ಎಣ್ಣೆ ಹಾಕಬೇಡಿ ಅಂತ. ಮರುದಿನ ಹಾಕ್ಕೋಬೋದು, ಅದೊಂದು ಸೋದರ ಮಾವನಿಗೆ ಕೆಡಕು ಅಂತ ನಮ್ಮಲ್ಲಿ. ಯಾಕೆ ಅಂತ ನಾವು ಕೇಳ್ತಿದ್ವಿ. ನಮ್ಗೆ ಕೆಲವೊಂದು ಗೊತ್ತಿರಲ್ಲ, ಸುಮ್ಮನೆ ಹೇಳಿಬಿಡ್ತಾರೆ ದೊಡ್ಡವ್ರು, ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಆನ್ಸರ್ ಕೆಲವೊಂದು ಗೊತ್ತೇ ಇರಲ್ಲ ಅವರಿಗೂ. ಅವ್ರ ಅಜ್ಜಿಯಂದರು ಹೀಗೆ ತಲಾಂತರದಿಂದ ಅದು ಬಂದಿರುತ್ತೆ ಹೇಳ್ಕೊಂಡು, ದೊಡ್ಡವ್ರು ಹೇಳಿದ್ದು ಕೆಲವೊಂದು ಗೊತ್ತಿರಲ್ಲ ಅದ್ರ ರೀಸನ್ನು. ಬಟ್ ತಲೆಗೆ ಎಣ್ಣೆ ಹಾಕಬಾರ್ದು ಸ್ನಾನ ಮಾಡಿದ ದಿನ ಅಂತ ನನಗದು ನಾವೆಲ್ಲ ಕೇಳಿದಾಗ ನಮ್ಮ ಅಜ್ಜ, ನಮ್ಮ ಅಮ್ಮ ಎಲ್ಲರೂ ಹೇಳ್ತಿದ್ರು ಅದು ಸೋದರ ಮಾವನ ಕೆಡಕು ಅಂತ. ಸೊ ನಾನಂತೂ ಹಾಕೋದೇ ಇಲ್ಲ. ನೀವು ಹಾಕ್ತೀರಾ ಅಂದರೆ ಹಾಕೋದನ್ನು ಅವಾಯ್ಡ್ ಮಾಡಿ. ಆಮೇಲೆ ಚಪ್ಪಲೇನು ನಾವು ಹಾಕ್ಕೊಂಡು ಓಡಾಡ್ತೀವಿ ಹೊರಗಡೆ, ಅದು ಚಪ್ಪಲನ್ನ ಹೊರಗಡೆ ಬಿಚ್ಚಿಡ್ತೀವಲ್ವಾ, ಯಾವತ್ತೂ ಅದು ಉಲ್ಟಾ ಎಲ್ಲ ಇಡಬಾರ್ದಂತೆ. ಅಂದರೆ ಉಲ್ಟಾ ಯಾರು ಇಡಲ್ಲ, ಚೆನ್ನಾಗಿ ಸೀದಾನೇ ಬಿಚ್ಚಿಡ್ತೀವಿ. ಆದರೆ ಕೆಲವೊಂದು ಸರಿ ಅದೇನೋ ಹೀಗೆಲ್ಲ ಆಟ ಆಡುವಾಗ ಮಕ್ಕಳು ಅಥವಾ ತುಂಬ ಏನಾದರೂ ಜನ ಓಡಾಡಿದಾಗೆಲ್ಲ ಚಪ್ಪಲು ಉಲ್ಟಾ ಪಲ್ಟೆಲ್ಲ ಆಗ್ಬಿಡುತ್ತಲ್ವ, ಉಲ್ಟಾ ಆಗಿಬಿಡುತ್ತೆ. ಅದು ಖಂಡಿತ ಚಪ್ಪಲು ಆ ಥರ ಉಲ್ಟಾ ಇಡಬಾರ್ದಂತೆ. ನನಗಂತೂ ಆ್ಯಕ್ಚುಲಿ ಅದು ಗೊತ್ತಿಲ್ಲ ನನಗೆ ಯಾರು ಹೇಳೋದಕ್ಕಿಂತ ಮೊದಲು ನಂಗೆ ಆ ಚಪ್ಪಲಿ ಅಂತೂ ಉಲ್ಟಾ ಇದ್ರೇ ನನಗಾಗಲ್ಲ, ಕಂಡ್ರೇ ಆಗಲ್ಲ. ನಾನು ಎಲ್ಲೇ ಹೋಗಲಿ ಚಪ್ಪಲಿ ಉಲ್ಟಾ ಆಗಿದ್ದು ನೋಡಿದ್ರೆ ನಾನು ಸೀದಾ ಮಾಡ್ತಾ ಇರ್ತೀನಿ, ಸ್ಟ್ರೇಟ್ ಇಡ್ತಾ ಹೋಗ್ತೀನಿ. ನನಗದು ಮೊದಲಿಂದನೂ ರೂಢಿನೇ ಇಲ್ಲ, ನನಗದು ನೋಡಿದರೆ ಆಗಲ್ಲ. ಆಮೇಲೆ ಅದು ಆ್ಯಕ್ಚುಲಿ ಅದು ಹಂಗೆ ಇರಬಾರ್ದಂತೆ, ಉಲ್ಟಾ ಮಾಡಿ ಇಡಬಾರ್ದು, ಅದರಿಂದ ಜಗಳ ಆಗುತ್ತಂತೆ ಮನೆಯಲ್ಲಿ. ಆಮೇಲೆ ಇನ್ನೂ ಕೆಲವೊಂದು ಕಡೆ ಹೇಳ್ತಾರೆ ಜಗಳ ಆಗುತ್ತೆ ಒಂದು ರೀಸನು. ಇನ್ನೊಂದು ಹೇಳ್ತಾರೆ ಅದು ಮನೆಯಲ್ಲಿ ರೋಗ ಬರೋದು, ಹುಷಾರು ತಪ್ಪೋದು, ಏನಾದರೂ ಹುಷಾರಿರೋದಿಲ್ಲ, ಈ ಥರ ಒಂದು ಆಗೋದು ಇರುತ್ತಂತೆ. ಚಪ್ಪಲನ್ನು ಆ ಥರ ಒಂದು ಚಪ್ಪಲು ಉಲ್ಟಾ ಇರುತ್ತೆ ಒಂದು ಕಡೆ, ಒಂದು ಚಪ್ಪಲಿ ಸರಿ ಇರುತ್ತೆ, ಆ ಥರ ಎರಡೂ ಚಪ್ಪಲು ಚೆನ್ನಾಗಿ ಸ್ಟ್ರೇಟ್ ಇಡಬೇಕು. ಅಂದರೆ ಮೇಲ್ಮುಖ ನಾವು ಹೆಂಗೆ ಬಿಚ್ಚಿಡ್ತೀವಿ ಹಾಗೆ ಅದನ್ನು ಉಲ್ಟಾ ಇದ್ದರೆ ಆದಷ್ಟು ಆ ಥರ ಉಲ್ಟಾ ಇರೋದಕ್ಕೆ ಬಿಡಬೇಡಿ, ಸರಿ ಮಾಡ್ತಾ ಇರಿ. ಮನೆಗಳಲ್ಲಿ ಕೆಲವೊಂದು ಸರಿ ಭಾಳಷ್ಟು ಮನೆಗಳಲ್ಲಿ ಹಂಗೆ ಇಟ್ಬಿಡ್ತಾರೆ, ಮಕ್ಕಳೆಲ್ಲ ಒಟ್ಟು ಹಿಂಗೆ ಬಿಚ್ಚಿಡ್ತಾರೆ, ಉಲ್ಟಾ ಎಲ್ಲ ಬಿದ್ದಿರುತ್ತೆ. ಆ ಥರ ಉಲ್ಟಾ ಇದ್ದಾಗ ಹುಷಾರಿರಲ್ವಂತೆ, ಯಾರ ಚಪ್ಪಲಿ ಇರುತ್ತೆ ಅವ್ರಿಗೆ ಹುಷಾರಿರಲ್ಲ ಅಂತಲೂ ಹೇಳ್ತಾರೆ, ಮತ್ತು ಮನೆಯಲ್ಲಿ ಜಗಳ ಆಗೋದು ಇರುತ್ತಂತೆ. ಇದು 2 ರೀಸನ್ನು ನಾನು ಕೇಳಿದ್ದೀನಿ. ಉಪ್ಪನ್ನು ನಾವು ಬೇರೆಯವ್ರ ಮನೆಯಿಂದ ತರಬಾರ್ದು ಅಂತಲೂ ಹೇಳ್ತಾರೆ. ನಿಮಗೂ ಗೊತ್ತಿರ್ಬೋದು, ಉಪ್ಪನ್ನು ಅಂದರೆ ಬೇರೆಯವ್ರ ಮನೆಯಿಂದ ನಮ್ಮ ಮನೇಲಿ ಉಪ್ಪಿಲ್ಲ ಅಂದರೆ ತರಬಾರ್ದು ಅಂತ.
ಆಮೇಲೆ ಸಂಜೆ ಮುಂದೆ ಅಂದರೆ ಮಧ್ಯಾಹ್ನ ಆದ ನಂತರ ಸಂಜೆ ಮುಂದೆಲ್ಲ ತುಳಸಿಯನ್ನು ಕೀಳಬಾರ್ದು, ತುಳಸಿಯನ್ನು ಮುಟ್ಟಬಾರ್ದು, ತುಳಸಿಯನ್ನು ಕೀಳಬಾರ್ದು. ಲಕ್ಷ್ಮಿ ಅಲ್ವಾ ಇಷ್ಟಂದರು, ಆ ಥರ ಸಂಜೆ ಮುಂದೆ ಅದನ್ನು ಕೀಳಬಾರ್ದು ಅಂತಲೂ ಒಂದು ಪದ್ಧತಿ ಇದೆ. ಉಪ್ಪನ್ನು ಅಷ್ಟೇ ಯಾರ ಮನೆಯಿಂದನೂ, ನಮ್ಮಲ್ಲಿ ಕಡ ತರೋದು ಅಂತ ಹೇಳ್ತಾರೆ, ಬೇರೆಯವ್ರ ಹತ್ರ ಇಸ್ಕೊಂಡು ಬರೋದು, ನಾಳೆ ಕೊಡ್ತೀನಿ ಅಂತ. ಆದ್ರೆ ಉಪ್ಪನ್ನು ಮಾತ್ರ ತರಬಾರ್ದಂತೆ ಯಾವತ್ತೂ. ಇದು ಮೊದಲಿಂದನೂ ಕೇಳಿದ್ದೀನಿ. ಹಾಗಾಗಿ ಸಡನ್ನಾಗಿ ಉಪ್ಪು ಖಾಲಿ ಆಯಿತು ಅಂತಂದರೆ ಅಂಗಡಿಯಿಂದನೇ ತರಬೇಕು ಹೊರತು ಬೇರೆಯವ್ರ ಮನೆಯಿಂದ ಹಿಂಗೇನಾದರೂ ಒಂದೊಂದ್ಸರಿ ಅರ್ಜೆಂಟಿಗೆ ನಮ್ಮ ಮನೇಲಿ ಇಲ್ಲ ಅಂದರೆ ನಾವು ಸಡನ್ನಾಗಿ ಪಕ್ಕದ ಮನೆಯಿಂದ ತರೋಣ ಅಂತ ಮಾಡ್ತೀವಿ, ಉಪ್ಪು ಮಾತ್ರ ತರಬಾರ್ದಂತೆ ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಏನು ಅಂತ ಗೊತ್ತಿಲ್ಲ. ಹೀಗೆ ಜಗಳ ಆಗೋದು ಏನಾದರೂ ಇರಬಹುದು. ಅದು ಹಳೆಬರು ಮಾಡಿರುವಂಥದ್ದು ಒಂದೊಂದು ಇದು ಮಾತುಗಳು, ಗಾದೆ ಅಂದರೆ ರೂಢಿ ಮಾತುಗಳು. ಇನ್ನೊಂದು ಹೇಳ್ತಾರೆ, ಈ ಕತ್ರಿ ಅಥವಾ ಕಬ್ಬಿಣದ ವಸ್ತುಗಳು, ಕತ್ತಿ ಈ ಥರದ್ದೆಲ್ಲ ಕೈಯಲ್ಲಿ ಕೊಡಬಾರ್ದಂತೆ. ಒಬ್ರಿಗೆ ಹಿಂಗೆ ಕೊಡ್ತೀವಲ್ವ, ನಾವು ಪಾಸ್ ಮಾಡ್ತೀವಿ, ಅದು ಬೇರೆಯವರಿಗೆ ಕೈಯಲ್ಲಿ ಕೊಡಬಾರ್ದಂತೆ, ನೆಲಕ್ಕೆ ಇಟ್ಟು ಕೊಡಬೇಕಂತೆ. ತಗೊಳ್ತಾರೆ ಅವರು, ನಾವು ಅಲ್ಲಿ ನೆಲಕ್ಕೆ ಇಟ್ಟರೆ ಅವ್ರು ತಗೊಳ್ತಾರೆ. ಸೀದಾ ಕೈಯಲ್ಲಿ ಕೊಡಬಾರ್ದಂತೆ ಕತ್ರಿಯನ್ನು, ಕಬ್ಬಿಣ. ಅದು ನನಗೆ ಇಲ್ಲಿ ಹಿಂದಿಯವರೆಲ್ಲ ಹಂಗೆ ಹೇಳ್ತಾರೆ, ಕತ್ರಿಯನ್ನು ಕೈಯಲ್ಲಿ ಕೊಡಬೇಡಿ ಅಂತ. ಸೊ ಇದು ಒಂದು ಗೊತ್ತಿದೆ. ಆಮೇಲೆ ಇದನ್ನು ಕೇಳಿರ್ಬೋದು, ಕಾಗೆ ನಮ್ಮ ಮನೆ ಮುಂದೆ ಕೂಗಿದರೆ ನೆಂಟರು ಬರ್ತಾರೆ ಅಂತ. ನೆಂಟರು ಬರ್ತಾರೆ ಅನ್ನೋದು ನಾನು ಸುಮಾರು ಸರಿ ಅದು ಆಗಿದೆ, ಅನುಭವನೂ ಆಗಿದೆ. ಎಷ್ಟೋ ಸರಿ ಹೀಗೆಲ್ಲ ಕಾಗೆ ಕೂಗಿದಾಗ ನೆಂಟರು ಯಾರಾದರೂ ಒಂದು 10 ನಿಮಿಷಕ್ಕಾದರೂ ಯಾರಾದರೂ ಮನೆಗೆ ಬಂದು ಹೋಗಿರೋದು ನೋಡಿದ್ದೀನಿ ನಾನು. ನಾವು ನೀರು ಏನಾದರೂ ಬಾವಿ ನೀರು ಎತ್ತುತ್ತಾ ಇರ್ತೀವಿ ಅಂದರೆ, ಮೊದಲಿನ ಕಾಲದೆಲ್ಲ ಬಾವಿ ಇರ್ತಿತ್ತಲ್ವ, ಬಾವಿಯಿಂದ ನೀರನ್ನು ಎತ್ತಿ ತರುವಾಗ ಅರ್ಧ ಕೊಡ ನೀರು ಬಂತು, ಕೆಲವೊಂದು ಸರಿ ಅರ್ಧ ಕೊಡ ನೀರು ಬಂದ್ಬಿಡುತ್ತೆ, ತುಂಬಿರಲ್ಲ ಅದು. ಅವತ್ತು ನೋಡಿ ನೆಂಟರು ಬಂದೇ ಬರ್ತಾರೆ. ಆ ಥರ ಅರ್ಧ ಕೊಡ ನೀರು ಬಂತು ಬಾವಿಯಿಂದ ಅಂದಾಗ ಗ್ಯಾರಂಟಿ ನೆಂಟರು ಬರ್ತಾರೆ. ಇದಂತೂ ನನಗೆ ಭಾಳಷ್ಟು ಸರಿ ಅನುಭವ ಆಗಿದೆ. ಕಾಗೆ ಕೂಗಿದಾಗಲೂ ಅಷ್ಟೇ, ಮತ್ತು ಈ ನೀರು ಎತ್ತುವಾಗ ಊರಿಗೆಲ್ಲ ಹೋದಾಗ ನಾವು ಕುಡಿಯೋದಕ್ಕೆ ನೀರು ಎತ್ಕೊಂಡು ಬರ್ತೀವಿ, 1-2 ಕೊಡ ನೀರು ಎತ್ತುವಾಗ ಒಂದು ಸರಿ ಆದರೂ ಅರ್ಧ ಕೊಡ ನೀರು ಬಂದಿದೆ ಅಂದರೆ, ನಾನು ಸಣ್ಣಿರುವಾಗೆಲ್ಲ ಭಾಳ ಸರಿ ನೋಡಿದ್ದೀನಿ. ಖಂಡಿತ ನೆಂಟರು ಬಂದೇ ಬರ್ತಾರೆ. ಆಮೇಲೆ 2 ಜನರು ಮಾತಾಡ್ತಾ ಒಂದೇ ವರ್ಡನ್ನು ಇಬ್ಬರು ಒಟ್ಟಿಗೆ ಮಾತಾಡ್ಬಿಡ್ತಾರೆ ನೋಡಿ. ಸಡನ್ನಾಗಿ ಗೊತ್ತಿಲ್ಲದೆ 2 ಜನರು ಒಟ್ಟಿಗೆ ಮಾತಾಡೋದು, ಒಂದೇ ಸರಿ ಮಾತಾಡೋದು. ಆವಾಗಲೂ ನೋಡಿ ಎಷ್ಟು ಸರಿಯಾಗಿದೆ, ನೆಂಟರು ಬರ್ತಾರೆ. ಇದೆಲ್ಲ ಒಂದು 2-3 ಕಾರಣ ನನಗೆ ಗೊತ್ತು. ನೆಂಟರು ಬರ್ತಾರೆ ಅಂದರೆ, ನೆಂಟರು ಅಂದರೆ ಉಳಿಲಿಕ್ಕೆ ಬರ್ತಾರೆ ಅಂತಲ್ಲ, 5 ನಿಮಿಷ ಮನೆಗೆ ಯಾರೋ ಪಕ್ಕದ ಮನೆಯವರಾದರೂ ಬರ್ಬೋದು, ಇಲ್ಲಿ ಯಾರಾದರೂ ಮನೆಗೆ ಬಂದು ಒಂದು 10 ನಿಮಿಷ ಕೂಡುವಂಥವ್ರಾದರೂ ಯಾರಾದರೂ ಮನೆಗೆ ಬರ್ತಾರೆ. ಇದು ಮಾತ್ರ ತುಂಬ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಈ 3 ವಿಷಯದಲ್ಲೂ ನನಗೆ ಗೊತ್ತು. ಹಾಗೆ ರಾತ್ರಿ ಹೊತ್ತಲ್ಲಿ ಕನ್ನಡಿ ನೋಡಬಾರ್ದು, ನಮ್ಮ ಮುಖವನ್ನು ನೋಡಬಾರ್ದು, ರಾತ್ರಿ ಎಲ್ಲ ಕನ್ನಡಿ ನೋಡಬಾರ್ದು ಅಂತಲೂ ಹೇಳ್ತಾರೆ. ಇದಕ್ಕೆ ನನಗೆ ನಾವು ದೊಡ್ಡವರೆಲ್ಲ, ನಮ್ಮ ಅಜ್ಜಂದ್ರೆಲ್ಲ ಹೇಳಿದಾಗ ನಾನು ಕಾರಣ ಕೇಳಿದ್ರು, ಅವರು ನನಗೂ ಗೊತ್ತಿಲ್ಲ, ದೊಡ್ಡವರು ಹೇಳಿದ್ದು ಅಂತ ಹೇಳಿದರು. ನನಗೆ ಅದರದ್ದು ಇದು ಅರ್ಥ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಹೇಳಿ. ನಿಮಗೂ ಇದೇನಾದರೂ ರಾತ್ರಿ ಕನ್ನಡಿ ನೋಡಬಾರ್ದು ಈ ಥರ ಇದ್ದೇನಾದರೂ ಗೊತ್ತಿದ್ರೆ, ಅದು ಯಾಕೆ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೀನಿ. ನಂಗೆ ಗೊತ್ತಿಲ್ಲದೆ ಇರೋದನ್ನು ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ದರೆ ಆ ಅರ್ಥ ಅದರದ್ದು ಹೇಳಿ. ಇದರಲ್ಲಿ ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಜನರಿಗೆ ಇದೆಲ್ಲ ಗೊತ್ತು ಅಂತ ಹೇಳಿ. ಖಂಡಿತ ಇದೆಲ್ಲ ಒಂದು ಹಳಬರು ಅಂದರೆ ಮೊದಲಿನ ತಲೆಮಾರಿನವರು, ಮೊದಲನೇ ಏನು ಹಿರಿಯರು ಮಾಡಿರುವಂಥದ್ದು. ನಿಜವಾಗ್ಲೂ ಇದು ಸರಿ ಇರುತ್ತೆ. ಯಾವುದು ಇದರಲ್ಲಿ ಮಿಸ್ಟೇಕ್ ಇರಲ್ಲ. ಅವರು ಹೇಳೋದೆಲ್ಲ ನಿಜನೇ ನೋಡಿ. ಈಗ ನಮಗನ್ಸುತ್ತೆ ಏನು ಕುರುಡು ಭ್ರಮೆ, ಇದೊಂದು ಅಂಧವಿಶ್ವಾಸ. ಖಂಡಿತ ಅಂಧವಿಶ್ವಾಸ ಅಲ್ಲ ಫ್ರೆಂಡ್ಸ್. ಇದು ಒಂದು ರೀಸನ್ ಇದ್ದೇ ಅವ್ರು ಹೇಳಿರ್ತಾರೆ ಅಲ್ವಾ. ನನಗಂತೂ ಹಂಗೆ ನಂಬಿಕೆ ಇದೆ. ಸೊ ಇದರಲ್ಲಿ ನೀವು ಮತ್ತೆ ನಿಮಗೆ ಯಾವುದ್ಯಾವ್ದು ಗೊತ್ತಿದೆ ಅಂತ ಹೇಳಿ, ಮತ್ತು ಹೇಗನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನಾನು ಚಾನಲಿಗೆ ಬಂದಿದ್ದರೆ ಪ್ರತಿ ಸರಿ ಹೇಳೋ ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸುಮಾರಷ್ಟು ನನಗೆ ಗೊತ್ತಿರೋದನ್ನು ಹೇಳಿದ್ದೀನಿ. ಈ ಟೈಮಲ್ಲಿ ಎಲ್ಲದೂ ನೆನಪು ಬರಲ್ಲ, ನೆನಪು ಬಂದಿರೋದನ್ನು ಹೇಳಿದ್ದೀನಿ. ಇನ್ನು ನೆನಪಾದಾಗ ಮತ್ತೆ ಯಾವುದಾದ್ರೂ ಗೊತ್ತಿದ್ದರೆ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.